ಭಾಗವಹಿಸಿ ನೆರೆಹಾವಳಿಯಿಂದ ತೊಂದರೆಗೊಳಗಾದಂಥ ಹಳ್ಳಿಗಳ ಅಲ್ಲಿಯ ಜನರ ಭಾವನೆಯನ್ನು ನಿಮಗೆ ವಿವರಿಸಿದಂಥ ಡಾಕ್ಟರ್ ಬಸವರಾಜ್ ಗೊರವರ್ ಅವರೇ, ಧರ್ಮಗ್ರಂಥ ಪಠಣ ಮಾಡಿದಂಥ ಬಹಳ ಪುಟ್ಟ ಹುಡುಗಿ 2ನೇ ಸಾಲಿ ಕಲಿತ ನೋಡ್ರಿ, ಪೂಜಾ ಹಾಗೂ ಕುಮಾರ್ ಮಾರನ್ ಬಸರಿ, ಹಾಗೂ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಈ ನೆರೆಹಾವಳಿ ಸಂತ್ರಸ್ತರಿಗೆ 1,00,000 ರೂಪಾಯಿಯಷ್ಟು ದೊಡ್ಡ ಮೊತ್ತದ ದೇಣಿಗೆಯನ್ನು ಕೊಡುವುದರ ಮೂಲಕ ಎಲ್ಲ ಶ್ರೀಮಂತರಿಗೆ, ವೈದ್ಯರಿಗೆ ಮಾರ್ಗದರ್ಶಿಯಾಗಿರುವಂಥ ಡಾಕ್ಟರ್ ಅನಂತ್ ಶಿವಪುರ್ ಅವರೇ, ಅವರ ಧರ್ಮಪತ್ನಿಯವರಾದ ಶ್ರೀಮತಿ ವಾಣಿ ಶಿವಪುರ್ ಅವರೇ, ಅವರ ಎಲ್ಲ ಸಹೋದರರೇ, ಅವರ ಇತರ ಎಲ್ಲ ಬಂಧುಗಳೇ, ಇವತ್ತಿನ ಭಕ್ತಿ ಸೇವೆಯನ್ನು ವಹಿಸಿಕೊಂಡಂಥ ನಮಗೆ ಪರಮಾಪ್ತರಾದಂಥ GK ಹೆರಕಲ್ ಗುರುಗಳವರ ಮೊಮ್ಮಗ ಕುಮಾರ್ ಶರಣಬಸಪ್ಪ, ಅವರ ತಾಯಿ ಶಿವಗಂಗಮ್ಮ, ಹಾಗೂ ಎಲ್ಲ ಹೆರಕಲ್ ಘರಾಣೆ ಬಂಧು ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಾನ್ಯರೇ, ಮಾತೆಯರೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ದುಃಖಿಗಳ ದುಃಖ ನಿವಾರಣೆಯೇ ಧರ್ಮ. ನಮ್ಮ ಎಲ್ಲ ಉಪನಿಷತ್ತು, ವೇದ, ವಿವೇಕಾನಂದರು, ರಮಣರು, ಅರವಿಂದರು, ಶರಣರು, ದಾಸರು ಹೇಳಿರೋದು ಅದೇ. ಕಣ್ಣೀರು ಒರೆಸೋ ಕೆಲಸ ಮಾಡಬೇಕು. ಪೂಜೆ ಮಾಡುವ ಕೈಗಳಿಗಿಂತ ಕಣ್ಣೀರು ಒರೆಸುವ ಕೈಗಳು ಬಹಳ ಶ್ರೇಷ್ಠ. ಅಂಥ ಒಂದು ಪ್ರಸಂಗ ಒದಗಿ ಬಂದದೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಬಹಳ ಕಡಿಮೆ ಬಂದರೆ ಇಲ್ಲಿಯ ಹವಾಮಾನ, ಇಲ್ಲಿಯ ಜನಗಳ ಸ್ವಭಾವದ ಹಾಗೆ ಬಹಳ ಜೋರಾಗಿ ಬರ್ತದೆ, ಬಹಳ ಹಾನಿ ಮಾಡ್ತದೆ. ಆಗಲೇ ಶಿವಪುರ ಅವರು ಹೇಳಿದ್ರು, ಅವರಿಗೆ ಈ ಮಳೆ ಬಹಳ ಕಾಮನ್ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ. ಆದರೆ ಅಲ್ಲೆಲ್ಲ ಹಂಚಿನ ಮನೆ, ಎತ್ತರದ ಪ್ರದೇಶದಲ್ಲಿ ಮನೆಗಳಿರ್ತವೆ. ಬಹಳ ಆದ್ರೆ ಹೊಳೆಗೆ ನೆರೆ ಬಂತು ಅಂತಾರೆ ಅಷ್ಟೇ, ಹೀಗೆ ಅನಾಹುತ ಆಗಲ್ಲ. ನಮ್ಮಲ್ಲಿ ವಿಶೇಷವಾಗಿ ಈ ಬೆಣ್ಣಿಹಳ್ಳ, ಮಲಪ್ರಭಾ ನದಿ, ತುಂಗಭದ್ರಾ, ಘಟಪ್ರಭಾ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಡೋಣಿ ಬಹಳ ಅನಾಹುತ. ಸಾವಿರಾರು ಮನೆಗಳು, ಲಕ್ಷಾಂತರ ಜನಗಳು ನಿರ್ವಾಸಿತರಾಗಿದ್ದಾರೆ. ಕೋಟ್ಯಂತರ ಹಾನಿಯಾಗಿದೆ. ಸುಮಾರು 200ಕ್ಕೂ ಮಿಕ್ಕಿ ಜನ ಸತ್ತಿದ್ದಾರೆ. ಇಷ್ಟು ಭಯಾನಕವಾದ ದುರಂತ ನಡೆದಾಗ ನಮ್ಮ ನಾಡಿನ ಜನ ಕುಂತಿಲ್ಲ. ಅದು ಬಹಳ ಮೆಚ್ಚಬೇಕಾದಂಥದ್ದು. ಮುಖ್ಯಮಂತ್ರಿಗಳ ಪಾದಯಾತ್ರೆ ಮಾಡಿದ್ರೆ 800 ಕೋಟಿ ರೂಪಾಯಿ, ಇದೇನು ಸಣ್ಣ ಹಣ ಅಲ್ಲ. ಒಂದು ಬೆಂಗಳೂರಲ್ಲಿ ನಮ್ಮ ಆದಿಚುಂಚನಿ ಗುರುಗಳು, ಸುತ್ತೂರು ಗುರುಗಳು 50 ಕೋಟಿ ತಲಾ 5,000 ಮನೆಗಳನ್ನು, ತಲಾ 5,000 ಮನೆಗಳನ್ನು ಕಟ್ಟಿಸ್ತೀವಿ ಅಂತ ತಯಾರಾಗಿರೋದು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು 10 ಕೋಟಿ ರೂಪಾಯಿ ಇವತ್ತಾಗಲೇ ಮುಖ್ಯಮಂತ್ರಿಗಳು ಅವರ ಸಹಯೋಗದಲ್ಲಿ ಒಂದು ಊರಿಗೆ ಅಡಿಗಲ್ಲನ್ನು ಕೂಡ ಇವತ್ತು ಹಾಕಿದ್ರು. ಸರ್ಕಾರ ಹಾಗೂ ವಿರೋಧಿ ಪಕ್ಷದವರು ಪರಸ್ಪರ ಸಹಕಾರದಿಂದ ಕೆಲಸ ನಡೀತಾ ಇರೋದು ಕೂಡ ಮೆಚ್ಚಬೇಕಾದಂಥದ್ದು. ಇಲ್ಲಿ ಅವ್ಯವಹಾರನೂ ನಡೀತದೆ. ಮುಖ್ಯಮಂತ್ರಿಗಳೇ ನಿನ್ನೆ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರನ್ನು, ಇಬ್ಬರು ತಲಾಟಿಯವರನ್ನು ಸಸ್ಪೆಂಡ್ ಮಾಡಿದ್ರು. ಅಂದರೆ ಸರ್ಕಾರ ಎಷ್ಟು ಹಣ ಸ್ಯಾಂಕ್ಷನ್ ಮಾಡಿರ್ತದೆ ಅಷ್ಟು ಕೊಡೋದಿಲ್ಲ.
ಆಮೇಲೆ ಅದರಲ್ಲಿ ಮತ್ತೆ ಕಿತ್ಕೊಳ್ಳೋದು ತಲಾಟಿಗಳು. 7,000 ಕೊಟ್ಟರೆ 2,000 ಅವ್ರು ಕಿತ್ಕೊಳ್ಳೋದು. ನೋಡಿ ಎಂಥ ದುರಂತ, ಎಂಥೆಂಥ ಜನಗಳಿದ್ದಾರೆ. ಅದೇ ರೀತಿ ಹಳ್ಳಿಗಳಿಗೆ ಹೋದರೆ ಈ ದಾನ ತಗೊಂಡು ಹೋದವ್ರು ಏನಮ್ಮ ಹೋಗಬಾರ್ದಪ್ಪ ಅನ್ನಂಗೆ ಮಾಡಿಬಿಡ್ತಾರೆ. ನುಗ್ಗಿ ಬಿಡೋದು, ಕಸ್ಕೊಂಡು ಬಿಡೋದು, ಕಿತ್ತಾಡಿ ಬಿಡೋದು. ಅದೆಲ್ಲ ಒಂದು 4 ಕಣೆ ಇರೋದು ಅಂತ ತಿಳ್ಕೊಂಡ್ರೂ ಅದು ಎಷ್ಟೋ ಸಲ ವಿಪರೀತಕ್ಕೀಡಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಏನು ಹೊಳೆ ಹಡಗಲಿ ಒಂದು ಹುಡುಗ ಭಾಷಣ ಮಾಡಿದ್ಮೇಲೆ ಅವನು MSW ಅಂದರೆ ಇಂಥ ಸಮಾಜ ಕಾರ್ಯದಲ್ಲಿನೇ ಅವನು ಮಾಸ್ಟರ್ ಡಿಗ್ರಿ ತೊಗೊಂಡವನು. ನಮ್ಮ ಗೌರವರ್ ಸರ್ ಶಿಷ್ಯ. ಅವರು ಇವರನ್ನು ಆಯ್ಕೆ ಮಾಡಿದ್ರು. ಈಗೇನು 11 ಜನ ಇದ್ದಾರೆ. ಇವರಿಗೆ ಮಿನಿಮಮ್ ಆಗಿ ಮೇಲೆ ಸ್ವಲ್ಪ ಸರ್ಕಾರದವರು 35,000 ಅದೇನೋ 15,000 ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಬರೋವರೆಗೂ ಒಂದು ಆಸರ ಅಂಥೇಳಿ 2,500 ಇವತ್ತು ಶಿವಪುರ್ ಘರಾಣೆಯವರು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸಂಘದವರು ನೋಡಿ, ಅವರು ಬಹಳ ಪ್ರಾಮಾಣಿಕರು, ಶ್ರದ್ಧಾವಂತರು. ನಮ್ಮ ಅಧ್ಯಕ್ಷರಾದ ಡಾಕ್ಟರ್ GB ಪಾಟೀಲ್, ಉಪಾಧ್ಯಕ್ಷರಾದ ಈಶಣ್ಣ ಮುನವಳ್ಳಿ, ಕಾರ್ಯದರ್ಶಿ ಗುಳುಗೌಡ್ರು, ಸಹಕಾರ್ಯದರ್ಶಿ ಉಮೇಶ್ ಪುರದ್, ಆಮೇಲೆ ಶಿವಾನುಭವದ ಸಮಿತಿ ಚೇರ್ಮನ್ ಸಿದ್ದು ಯಾಪಲ್ ಪರ್ವಿ, ಖಜಾಂಚಿ ಸಿದ್ದರಾಮೇಶ್ ಪಟ್ಟದ್ ತಲಾ 5,000, SK ಶೆಟ್ಟರ್ ಅನ್ನೋರು 500 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಆ ಜನಗಳಿಗೆಲ್ಲ ಹಬ್ಬ ಇವತ್ತು. ನಾವೆಲ್ಲ ಸಿಹಿ ಉಣ್ತೇವೆ, ಅವರಿಗೂ ಆಗಲಿ ಅಂತ ಹೇಳಿ ಬೆಲ್ಲ, ಬೇಳೆ, ರವಾ, ಮೈದಾ, ಆಮೇಲೆ ದೋತ್ರ, ಅಂಗಿ ಅರಿವೆ, ಆಮೇಲೆ ಸೀರೆ, ಜಂಪರ್ ಪೀಸ್, ಹೀಗೆ ಇವರು ಸಂಘದವರು ಕೂಡಿಸಿ ಕೊಟ್ಟಿದ್ದಾರೆ. ಮತ್ತು 2,500 ರೂಪಾಯಿ ಹಣ ಶಿವಪುರವರು ಕೊಟ್ಟಿದ್ದಾರೆ. ನಮ್ಮ ಶ್ಯಾಮಸುಂದರ್ ಬಿದಿರುಕುಂದಿ ಅವರು ಇವತ್ತು ಬರಬೇಕಾಗಿತ್ತು. ಅವರು ಕೊಟ್ಟಂಥ ಶರ್ಟ್ ಪೀಸ್ ಇದರಲ್ಲಿ ಹಾಕಿಕೊಡಲಾಗಿದೆ. ಹೀಗೆ ಅತ್ಯಂತ ಮಾನವೀಯವಾಗಿ ನಮ್ಮ ಜನ ಸ್ಪಂದಿಸ್ತಾ ಇರೋದು ಇದು ಬಹಳ ಖುಷಿ ತಂದದೆ. ನಾನು ಪತ್ರಿಕೆಯಲ್ಲಿ ಓದಿ ಕಣ್ಣಲ್ಲಿ ನೀರೇ ಬಂತು. ನಮ್ಮ ರಾಜ್ಯದ ಒಬ್ಬ ಮುಖ್ಯ ದೊಡ್ಡ ಮಂತ್ರಿ, ಕೈಗಾರಿಕಾ ಮಂತ್ರಿ, ಧಾರವಾಡದ ಉಸ್ತುವಾರಿ ಮಂತ್ರಿ, 600 ಎಕರೆ ಜಮೀನ್ದಾರ, ಶುಗರ್ ಫ್ಯಾಕ್ಟ್ರಿ ಇದೆ, ಸಿಮೆಂಟ್ ಫ್ಯಾಕ್ಟ್ರಿ ಇದೆ. ಒಂದು ಮುಪ್ಪಾನು ಮುದುಕಿ ಮನೆಯಲ್ಲಿ ಹೋಗಿ ದೀಪಾವಳಿ ದಿನ ದೀಪಾನ ತಗೊಂಡು ಹೋದ್ರಂತ ಆ ಮನೆಗೆ. ಆಕೆಗೆ ಯಾರಿಲ್ಲ, ಆ ಮುದುಕಿಗೆ ಯಾರಿಲ್ಲ. ನಿರಾಣಿ ತಂದ ದೀಪ ಅಂತ ಪತ್ರಿಕೆಯಲ್ಲಿ ಬಹಳ ಚಲೋ ಕೊಟ್ಟಿದ್ರು. ಆಮೇಲೆ ರೇಷನ್ ಗೀಷನ್ ಎಲ್ಲ ಮುದುಕಿ ಒಯ್ದು ಕೊಟ್ರಂತೆ. ಅವರು ಗಳಗಳ ಹತ್ತು ಬಿಟ್ರಂತ ಮುದುಕಿ. ಅಂದರೆ ಹೀಗೆ ದೀಪಾವಳಿಯನ್ನು ಆಚರಿಸಿದ್ರು. ನಮ್ಮ ಮುಖ್ಯಮಂತ್ರಿಗಳು ಕೂಡ ನಿರಾಶ್ರಿತರ ಜೊತೆಗೆ ಊಟ, ನಿರಾಶ್ರಿತರ ಮಕ್ಕಳ ಜೊತೆಗೇ ಊಟ, ಅದೇ ಊಟ ಮಾಡೋದು ನೋಡಿ. ಅದು ಹಿರಿಯರು ಮಾಡಿದ್ರೆ ಎಲ್ಲ ಮಾಡ್ತಾರೆ, ಎಲ್ಲ MLAಗಳು ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದು ಗಾಂಧೀಜಿ ಆದರ್ಶ, ಜಯಪ್ರಕಾಶ ನಾರಾಯಣರ ಆದರ್ಶ, ವಿವೇಕಾನಂದರು ಅದನ್ನೇ ಹೇಳ್ತಾರೆ, ನೀವು ಹಿರಿಯರು ಮೊದಲು ಚಲೋ ಆಗ್ರಿ. ನಮಗೆ ಈ ಭ್ರಷ್ಟಾಚಾರ ಅದನ್ನೆಲ್ಲ ನೋಡಿ ಏನು ದೇಶ ಸುಧಾರಣೆ ಆಗೋದು ಸಾಧ್ಯ ಇಲ್ಲಪ್ಪ ಅಂತ ಅನ್ಸತ್ತೆ. ಆದರೆ ಇಂತಹ ಪ್ರಸಂಗದಲ್ಲಿ ನಮ್ಮ ಆಡಳಿತ ಮಾಡೋರು ನಡ್ಕೊಳ್ಳೋ ರೀತಿ ಒಂದೊಂದು ಸಲ ಬಹಳ ಚಲೋ ಇರ್ತದೆ. ತಕ್ಷಣ ಅವರನ್ನು ಅಮಾನತು ಮಾಡೋದು, ತಕ್ಷಣ ಅವರನ್ನು ಟ್ರಾನ್ಸ್ಫರ್ ಮಾಡೋದು. ನಮ್ಮ ನಿರಾಶ್ರಿತರಿಗೆ ಒಳ್ಳೆಯ ಹಣ ಮುಟ್ಲಿಲ್ಲ, ಅವ್ರಿಗೆನ್ನೂ ಹಣನೇ ತಲುಪಿಲ್ಲ, ಆಮೇಲೆ ಬಂದ ಹಣದಲ್ಲಿ ಇಷ್ಟೆಲ್ಲ ಧೋಕ ಆಗಿದೆ, ತಕ್ಷಣ ಮಾಡೋದು. ಹೀಗೆ ತುರ್ಕಸ್ತಾನದಲ್ಲಿ ಕಮಾಲ್ ಪಾಷಾ ಅಂತಿದ್ದ. ಅವನು ಮುಸಲ್ಮಾನನೇ, ಮುಸಲ್ಮಾನ ದೇಶವೇ. ಆದರೆ ಯಾವ ಮುಸಲ್ಮಾನ ದೇಶದಲ್ಲಿನೂ ಅಷ್ಟು ಸುಧಾರಣೆ ಇಲ್ಲ. ಆ ಮುಸಲ್ಮಾನ ದೇಶದ ಅಧ್ಯಕ್ಷರು ಕಳೆದ ಸಲ ಒಬ್ಬ ಹೆಣ್ಮಗಳಿದ್ರು. ಆಮೇಲೆ ಅವ್ರು ಬುರ್ಕಾ ಗಿರ್ಕಾ ಏನು ಹಾಕಲ್ಲ. ಆ ಕಮಾಲ್ ಪಾಷಾ ನೆನೆಸ್ಕೊಳ್ಬೇಕು. ಅವನು ಎಲ್ಲ ಜನಗಳನ್ನ ಹೊಡೆದು ಹಿಂಗೆ ತಯಾರು ಮಾಡ್ದ, ಬಹಳ ಚೆನ್ನಾಗಿ ತಯಾರು ಮಾಡ್ದ. ನಮ್ಮ ದೇಶಕ್ಕೂ ಕಮಾಲ್ ಪಾಷಾನ್ ಅಂಥವ್ರು ಬೇಕಾಗಿದೆ. ಜೊತೆಗೆ ವಿಲ್ ಪವರ್ ಅಂತಾರಲ್ಲ, ಇಚ್ಛಾಶಕ್ತಿ ಉಳ್ಳವರು ಬೇಕಾಗಿದ್ದಾರೆ. ಈಗೇನೋ ಸುಮಾರು ಒಂದು 10-20 ಹಳ್ಳಿಗಳಿಗೆ ಅಡಿಗಲ್ಲಿಟ್ಟಾರ. ಅವು ಬಹಳ ಬೇಗ ಒಳ್ಳೆ ಮನೆಗಳಾಗಬೇಕು. ಮತ್ತು ಸುಮಾರು ಕಾಂಟ್ರಾಕ್ಟ್ದಾರ ಕೊಡೋದು, ಅವನು ತಿನ್ನೋದು, ಮತ್ತು ಆ ಮನೆ ಬಿದ್ದು ಹೋಗೋದು. ಯಾಕಂದ್ರೆ ಎಷ್ಟು ಜನತಾ ಮನೆ ಕಟ್ಟ್ಯಾರ, 62 ವರ್ಷದಿಂದ ಜನತಾ ಮನೆ ಕಟ್ಟೆ ಕಟ್ತಾರ, ಬಿದ್ದ ಬೀಳ್ತಾವ, ಮತ್ತು ಕಟ್ಟೆ ಕಟ್ತಾರ. ಹಂಗಾಗಬಾರ್ದು. ಬೆಣ್ಣೆ ಹಳ್ಳಕ್ಕೆ
ಬಾಂಧಾರಗಳನ್ನ ಕಟ್ಟಬೇಕು. ಯಾಕಂದರೆ ಅದು ಹುಚ್ಚ ಹಳ್ಳ. ನಮ್ಮ ರೈತರು ಸುಮಾರಾಗ್ಯಾರ. ಹೊಲ ಅತಿಕ್ರಮಣ ಮಾಡಿಬಿಡೋದು, ಹಳ್ಳನೇ ಅತಿಕ್ರಮಣ ಮಾಡಿಬಿಡೋದು. ಎಲ್ಲರೂ ರೈತರು ಅತಿಕ್ರಮಣ ಮಾಡೋ ಹಳ್ಳ ಸಣ್ಣದಾಗ್ತದೆ. ಆಮೇಲೆ ಮುಂದೆ ಜಾಲಿಗಿಡ ಬೆಳಿತಾವ. ಆ ಜಾಲಿಗಿಡ ಕಡ್ಸಂಗಿಲ್ಲ. ಆ ಹಳ್ಳ ಬಂದಾಗ ಆ ಜಾಲಿಗಿಡ ಅಡ್ಡ ಆದ ಕೂಡಲೇ ಅದು ಈ ಕಡೆ ಬಿಡ್ತದೆ, ಮತ್ತು ಬೇರೆ ದಾರಿ ಹಿಡಿತು, ಅಲ್ಲಿ ಮಹಾಪೂರ ಬರ್ತದೆ. ಹಾಗಾಗಿ ಬಾಂಧಾರಗಳನ್ನು ಕಟ್ಟಬೇಕು. ದೊಡ್ಡ ಡ್ಯಾಮ್ ಕಟ್ಟೋದು ಕಷ್ಟ. ಯಾಕಂದ್ರೆ ಎರೆನಾಡಿದೆ, ಗುಡ್ಡ ಇಲ್ಲ, ಬೆಟ್ಟ ಇಲ್ಲ. ಅಲ್ಲಿ ಡ್ಯಾಮ್ಗಳನ್ನ ಕಟ್ಟೋದಕ್ಕಿಂತ ಬಾಂಧಾರಗಳನ್ನ ಕಟ್ಟಿದ್ರೆ ನೀರು ಕಂಟ್ರೋಲ್ ಆಗ್ತದೆ. ಈಗ 2 ವರ್ಷದಿಂದನೇ ಇಂಥ ಮಹಾಪೂರ್ ಬಂದಾಗ ಸರ್ಕಾರದವರು ಅಡಿಗಲ್ಲಿಟ್ಟರು, ಮನಿನೇ ಆಗಿಲ್ಲ. ಈಗೂ ಹಂಗ ಆಗಬಾರ್ದು. ಅವಾಗ ಮನೆ ಕಟ್ಟಿದ್ರೆ ಸ್ಥಿತಿ ಬರ್ತಿರ್ಲಿಲ್ಲ. ಅವಾಗೆಲ್ಲ ಈ ತಗಡಿನ ಶೆಡ್ಗಳಲ್ಲಿ ಜನ ಅದಾರ. ಪಾಪ ಅವರೆಲ್ಲ ಗೋಳ ಹಾಕ್ತಾರೆ. ಅವ್ರಿಗೇನು ಇರ್ಲಿಕ್ಕೆ ಮನೆ ಇಲ್ಲ, ಪೈಖಾನಿಲ್ಲ, ಕುಡಿಯೋ ನೀರಿಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ. 2 ವರ್ಷದಿಂದ ಸುದ್ದಿ ಹೇಳ್ತೀನಿ ನಾನು. ಮತ್ತೆ ಈಗ ಬಹಳ ಕಷ್ಟ ಬಂದದೆ. ಈ ಕಷ್ಟ ಕಾಲದಲ್ಲಿ ಜನ ಸ್ಪಂದಿಸಿರೋ ರೀತಿ ಮಾತ್ರ ಬಹಳ ಅಮೋಘ, ಬಹಳ ಅನುಪಮ, ಅತ್ಯಪೂರ್ವ. ಎಲ್ಲ ರೀತಿಯಿಂದ ಸಹಾಯ ಸಹಕಾರಗಳನ್ನು ಎಲ್ಲ ಕಡೆಯಿಂದ. ಮುಂದಿನ ಸೋಮವಾರ ಒಬ್ಬರು ಫೋನ್ ಮಾಡಿದ್ರು ನನಗೆ. ನಾವು ಅಲ್ಲಿ ಹೋದ್ರೆ ಕಸ್ಕೊಂಡು ಬಿಡ್ತಾರಂತ್ರಿ, ನಿಮ್ಮ ಮಠದಾಗ ಬಂದು ಸುಮಾರು 1.5 ಲಕ್ಷ ರೂಪಾಯಿದಷ್ಟು ನಾವು ಬಟ್ಟೆ ಬರೆ ಎಲ್ಲ ತರ್ತೀವಿ ಅಂತ ಹೇಳಿದ್ರು. ಅವರು ನಮ್ಮ ಪರಿಚಯದವರೇ. ಆಯ್ತಪ್ಪ, ಮತ್ತು ಬೇರೆ ಈ ಥರ ಹೆಂಗೆ ಊರು ಆಯ್ಕೆ ಮಾಡಿದರೆ ಮತ್ತು ಬೇರೆ ಊರಿನವ್ರನ್ನ ಆಯ್ಕೆ ಮಾಡಿ ಅಲ್ಲಿ ಅತೀ ತೊಂದರೆಗೊಳಗಾದಂಥವ್ರು, ಅಲ್ಲಿ ಜಾತಿ ಮತ ಭೇದ ನೋಡಲಾರ್ದೇನೆ ಎಲ್ಲರನ್ನು ಆಗಲೇ ಬಂದವರಲ್ಲಿ ಸುಮಾರು 4-5 ಜನ ಹರಿಜನರೇ ಇದ್ದರು, ಮಾದಿಗರೇ ಇದ್ದರು. ಅವ್ರದ್ದು ಇನ್ನೂ ಕಷ್ಟ. ಯಾಕಂದ್ರೆ ಉದ್ಯೋಗ ಇಲ್ಲ, ಫಲ ಇಲ್ಲ, ಮನೆ ಮಠನೂ ಹೋಯ್ತು. ಆಮೇಲೆ ಮೇಲ್ವರ್ಗದವರು ಅವರನ್ನು ಸ್ವೀಕರಿಸಲ್ಲ. ಇಂಥ ಭಯಾನಕ ಸ್ಥಿತಿಯಲ್ಲಿ ಅವರೆಲ್ಲ ಆದ್ದಾರೆ. ಅಂಥ ಜನಗಳನ್ನು ಆಯ್ಕೆ ಮಾಡಿ ಮತ್ತೆ ಬೇರೆ ಬೇರೆ ಜನಗಳನ್ನು ಬರೀ ಅವರೇ ಆಯ್ಕೆ ಮಾಡೋದಲ್ಲ, ಯಾರು ಕಷ್ಟದಲ್ಲದಾರೆ ಅವರೆಲ್ಲರನ್ನು ಗಮನದಲ್ಲಿಟ್ಟುಕೊಂಡೇ ಈ ಸಮಾಜಮುಖಿಯಾದಂಥ ಈ ಕೆಲಸಕ್ಕೆ ನಮ್ಮ ವಿಶೇಷ ಡಾಕ್ಟರ್ ಆನಂದ್ ಶಿವಪುರ್ ಅವರ ಎಲ್ಲ ಬಂಧುಗಳು, ಅವರನ್ನು ಬಹಳ ನೆನೆಸ್ಕೊಳ್ಬೇಕು. ಇವ್ರ ತಂದೆಯವರು ಬಹಳ ಸುಸಂಸ್ಕೃತರಾಗಿದ್ದರು. ಇಲ್ಲಿ ಅವರೊಂದು ಸಣ್ಣ ಹೋಟ್ಲ್ ಇಟ್ಟರು ಮುಂಚೆ. ಅದು ಮಾಳೆಕೊಪ್ಪಮಠರವ್ರ ಜಾಗ ಅಂತ ಹೇಳ್ತಾರೆ. ನೋಡಿ, ಅವರು ಎಂಥ ಕೃತಜ್ಞತೆ ಉಳ್ಳ ಜನಾಂಗ. ಪ್ರತಿ ವರ್ಷ ಈ ಹಬ್ಬದಲ್ಲಿ, ದೀಪಾವಳಿ ಹಬ್ಬನೋ ಏನಿರಬೇಕು, ಅವಾಗ ತಪ್ಪದೆ ತಮ್ಮ ಲಾಜ್ನಿಂದ, ತಮ್ಮ ಸಂಸ್ಥೆಯಿಂದ ಅವರಿಗೆ ಪ್ರಸಾದ ಕಳಿಸ್ಕೊಡ್ತಾರೆ, ಮಿಠಾಯಿ ಕಳಿಸ್ಕೊಡ್ತಾರೆ ಅನ್ನೋದನ್ನು ಅವರು ಒಂದು ಸಭೆಯಲ್ಲಿ ಹೇಳಿರೋದನ್ನು ನಾನು ಕೇಳಿದೆ. ಹೀಗೆ ಒಳ್ಳೆಯದನ್ನು ಪ್ರೀತಿಸೋದು, ಒಳ್ಳೆಯದಕ್ಕೆ ಸಹಾಯ ಮಾಡೋದು. ಮಕ್ಕಳನ್ನು ಎಷ್ಟು ಚಲೋ ತಯಾರು ಮಾಡ್ಯಾರ ನೋಡ್ರಿ. ಅವ್ರ ಮಗ ಅಚ್ಯುತ ತಬಲಾ ಬಾರಿಸಿದ್ನಲ್ಲ, ಅವನು ಅಚ್ಯುತ. ಅವನು ಬಾಂಸುರಿ ಬಾರಿಸಿದವನು ಅದ್ವೈತ. ಇವನ್ನೆಲ್ಲ ನಿಮ್ಗೆ ಉದಾಹರಣೆ ಯಾಕೆ ಹೇಳಿ, ಹೆಸರು ಎಷ್ಟು ಚಂದಿಟ್ಟ ನೋಡ್ರು. ಅದ್ವೈತ, ಅಚ್ಯುತ, ಸಂಕ್ಷಿಪ್ತ ಹೆಸರು. ಮತ್ತು ಅವ್ರಿಗೆ ಮೆಡಿಕಲ್ ಕಾಲೇಜು KMCಯಲ್ಲಿ ಸೀಟ್ ಸಿಕ್ಕದೆ, ಡೊನೇಷನ್ ಕೊಟ್ಟಿಲ್ಲ. ನೋಡಿ, ಡೊನೇಷನ್ ಇರಲಾರ್ದೇನೆ ಮಕ್ಕಳು ಅವರು ಮೆರಿಟ್ ಶೀಟ್ ತೆಗೆದುಕೊಳ್ತಾರೆ. ಕಾರಣ ಏನು ಅಂದರೆ ಅಷ್ಟು ಒಳ್ಳೆ ಶಿಕ್ಷಣ ಕೊಡ್ತಾರೆ ಅವ್ರ ಮಕ್ಕಳಿಗೆ. ಅವರ ಸುಮಾರು ಸಂಸ್ಕಾರವೇ ಇಷ್ಟೆಲ್ಲ ಬೆಳಿಲಿಕ್ಕೆ ಕಾರಣ. ಶಿವಪುರ ಭಟ್ರು ಇವ್ರ ತಂದೆಯವರು ಇಲ್ಲಿ ಬಂದಾಗ 4-6 ಮಕ್ಕಳು ಅವರು ಕಟ್ಕೊಂಡು ಸಣ್ಣ ಹೋಟೆಲ್ ಪ್ರಾರಂಭ ಮಾಡಿ ಈ ಎಲ್ಲ ಸ್ವತಂತ್ರ ಪ್ರಸಾದ್ ಲಾಡ್ಜ್, ಆಮೇಲೆ ಪ್ರಸಾದ್ ರೆಸಿಡೆನ್ಸಿ, ಹೀಗೆ ಬೇರೆ ಬೇರೆ ಸಂಸ್ಥೆಗಳು. ಮತ್ತು ಇವರು ಡಾಕ್ಟರು. ಎಷ್ಟು ಕೃತಜ್ಞತೆ ಉಳ್ಳ ಜನಾಂಗ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆಲ್ಲ ಯಾಕೆ ನೆನೆಸ್ತೀನಂದರೆ, ಕೃತಜ್ಞತೆ, ಕೃತಜ್ಞತಾ 2 ಶಬ್ದ. ಕೃತಜ್ಞತೆ ಅಂದರೆ ಬೆಳಕು, ಕೃತಜ್ಞತಾ ಅಂದ್ರೆ ಕತ್ಲ, ಬೆಳಕಿನ ಸೀಮೆಯವರಾಗಿರಬೇಕು. ನಮ್ಮಲ್ಲಿ GS ಮಾನ್ವಿ ಅಂತಿದ್ರು, ಗಂಗಾಧರಪ್ಪ ಮಾನ್ವಿ, KLE ಸೊಸೈಟಿ ಡೈರೆಕ್ಟರ್. ಅವರು ಶಿವಪುರ ಭಟ್ರಿಗೆ ಅಂದರೆ ಇವ್ರ ತಂದೆಯವರಿಗೆ, ನಮ್ಮ ಅನಂತ ಶಿವಪುರಿಗೆ ಮೆಡಿಕಲ್ ಸೀಟ್ ಬೇಕಾಗಿತ್ತು. ಆಗ ಅವರು GS ಮಾನ್ವಿಯವ್ರಿಗೆ ಕೇಳಿದ್ರು, ನಿಮ್ಮ KLE ಸೊಸೈಟಿ ನೆಹರು ಮೆಡಿಕಲ್ಗೆ ಸೀಟ್ ಕೊಡ್ರಿ ಅಂತ. ನೋಡಿ, ಆಗ ಅವರು ಸೀಟ್ ಕೊಟ್ಟರು. ಎಷ್ಟೋ ಮಂದಿ ಸೀಟ್ ಕೊಡ್ಸ್ಯಾರ ಅವರು. GS ಮಾನ್ವಿ ಭಾಳ ಒಳ್ಳೆಯವರಾಗಿದ್ದರು. ಆದರೆ ಅದನ್ನು ನೆನಪಿಟ್ಟುಕೊಂಡು ಇವತ್ತು ಅವರು ಆಸ್ಪತ್ರೆಗೆ ಹೋದರೆ ಆ GS ಮಾನ್ವಿ ಫೋಟೋ ಹಾಕ್ಯಾರ. ಅವರು ನಮಗೆ ಮೆಡಿಕಲ್ ಸೀಟ್ ಕೊಟ್ಟವ್ರು ಇವರು. ಈ ಕೃತಜ್ಞತಾ ಎಷ್ಟು ಮಂದಿಯಲ್ಲಿರ್ತದೆ? ಬಹಳ ಕಡಿಮೆ. ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ ಆಗ್ತಾ ಇದೀಗ ಎಲ್ಲ. ಆ ದಿಶೆಯಲ್ಲಿ ಈ ಜನ ಬಹಳ ಅವರಿಗೆ
ಆ ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಸಂಸ್ಕೃತಿಯೇ ಹಾಗೆ. ಯಾಕಂದರೆ ನೋಡಿ, ಅಲ್ಲಿ ಮುಂಜಾನೆ ಆದ ಕೂಡಲೇ ನೀವು ಪೇಪರ್ ಓದ್ತೀರಿ, ಅದು ಪಶ್ಚಿಮ ಘಟ್ಟಗಳ ಅಡವಿಯಲ್ಲಿ ಬೆಳೆದಂಥ ಬಿದಿರಿನಿಂದ ತಯಾರಾದ ಪೇಪರು. ನೀವು ಕುರ್ಚಿ ಮೇಲೆ ಕುಂತಿರ್ತೀರಿ, ಆ ಕುರ್ಚಿ ಕಬ್ಬಣ ಕೂಡ ಪಶ್ಚಿಮ ಘಟ್ಟಗಳದ್ದೇ, ಕುದುರೆ ಮುಖ ಅಂತದಲ್ಲ, ಆ ಕುದುರೆ ಮುಖದಲ್ಲಿ ತಯಾರಾದ ಕಬ್ಬಣನೇ. ಕಾಫಿ ಕುಡಿತೀರಿ, ಆ ಕಾಫಿ ಕೂಡ ಪಶ್ಚಿಮ ಘಟ್ಟಗಳ ಸಕಲೇಶ್ಪುರ, ಹಾಸನ ಮೊದಲಾದಲ್ಲಿ ಬೆಳೆದದ್ದು. ನಂತರ ಎಲಿಡಿಕೆ ಹಾಕ್ತೀರಿ, ಅಡಿಕೆ ಕೂಡ ಅಲ್ಲಿದೆ. ಹೀಗೆ ಉಪಕಾರ ಮಾಡೋದು ಆ ಪಶ್ಚಿಮ ಘಟ್ಟಗಳ ಪರಿಸರದಲ್ಲಿರೋ ಜನಗಳಿಗೆ ಅದು ಬಹಳ ಕಾಮನ್ನೇ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು 150 ವರ್ಷದಿಂದ ಭಾಷಣ ಮಿಷನ್ ಬಂತಾರೆ ಮಂಗಳೂರಿಗೆ. ನಮ್ಗಿಂತ ಅವ್ರು ಯಾಕೆ ಶಾಣ್ಯರು ಅಂದರೆ, 150 ವರ್ಷ ಮೊದಲು ಅವ್ರಿಗೆ ಭಾಷಣ ಮಿಷನ್ ಶಿಕ್ಷಣ ಸಂಸ್ಥೆ ಬಂತು. ಅವರು ಅಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು, ಹಂಚಿನ ಕಾರ್ಖಾನೆ ಪ್ರಾರಂಭ ಮಾಡಿದ್ರು, ಆಸ್ಪತ್ರೆ ಪ್ರಾರಂಭ ಮಾಡಿದ್ರು. ಅದರ ಪರಿಣಾಮ ಇವತ್ತು ಮಣಿಪಾಲ, ಮೂಡುಬಿದ್ರೆ, ಮಂಗಳೂರು, ಕಾರ್ಕಳ, ಸುಳ್ಯ, ಒಂದು ಬರೇ ಮಂಗಳೂರು ಜಿಲ್ಲೆಯಲ್ಲಿನೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಷ್ಟದೋ ಅಷ್ಟು ಕಾಲೇಜ್ ಅದಾವ ನೋಡ್ರಿ. ನನಗೆ ಆಶ್ಚರ್ಯ ಅನ್ನಿಸ್ತದೆ, ಎಷ್ಟು ವಿದ್ಯಾಪ್ರೇಮಿಗಳವರೆಲ್ಲ. ಅಲ್ಲೇ ಸಮೀಪನೇ ಮೂಡುಬಿದ್ರೆಗೂ ಧರ್ಮಸ್ಥಳಕ್ಕೂ ಉಜಿರೆಗೂ ದೂರ ಇಲ್ಲ, ಆಮೇಲೆ ಉಜಿರೆಗೂ ಮಣಿಪಾಲಕ್ಕೂ ದೂರ ಇಲ್ಲ, ಮಣಿಪಾಲಕ್ಕೂ ಉಡುಪಿಗೂ ದೂರ ಇಲ್ಲ, ಅಲ್ಲೇ ನಿಟ್ಟೆಗೂ ದೂರ ಇಲ್ಲ. ಎಲ್ಲರೂ ಶಾಲೆ ಕಾಲೇಜು ವಿದ್ಯೆಗೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ. ಅದರ ಪರಿಣಾಮ ಇವತ್ತು ಇಡೀ ದೇಶದಲ್ಲಿನೇ ಅವರು ಸಿಂಡಿಕೇಟ್ ಬ್ಯಾಂಕ್ ಆಯಿತು, ವಿಜಯ ಬ್ಯಾಂಕ್ ಆಯಿತು, ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಆಯಿತು, ಕರ್ನಾಟಕ ಬ್ಯಾಂಕ್ ಆಯಿತು. ಇದೆಲ್ಲ ಮಂಗಳೂರದ್ದೇ, ಸೌತ್ ಕೆನರಾದ್ದೇ. ಈ ಹಿನ್ನೆಲೆಯಲ್ಲಿ ನಾವು ಅವರ ಉದಾರ ಗುಣವನ್ನು ಸ್ಮರಿಸಿ, ಮತ್ತೆ ನೀವು ಹೀಗೆ ಸಹಾಯ ಮಾಡಬೇಕು. ಕಷ್ಟ ಎಲ್ಲ ಕಾಲಕ್ಕೂ ಬರೋದಿಲ್ಲ, ಕಷ್ಟ ಬಂದಾಗ ಹೀಗೆ ಸಹಾಯ ಮಾಡಿದ್ದು ನೆನಪಿನಲ್ಲಿ ಉಳಿತದೆ. ಅದು ನಿಮ್ಮ ಎದುರಿಗೇನೆ ನಡೀತದೆ ಇದೆಲ್ಲ ಸಹಾಯ ಸಹಕಾರ ಆ ದಿಶೆಯಲ್ಲಿ. ಮತ್ತೆ ಒಂದು ಸಲ ಅಲ್ಲಿನೂ ಹೋಗ್ತೇವೆ, ಬರೀ ಇಲ್ಲೇನೆ ಕೊಡೋದಂತಲ್ಲ, ಅತ್ಯಂತ ಒಳಗಿನ ಊರುಗಳಿಗೆ, ಈಗ ಸಮೀಪದ ಊರುಗಳಿಗೆ ಏನಾಗ್ಬಿಡ್ತದೆ, ಬಂದ ಕೂಡ ಅವರೇ ಕಸ್ಕೊಂಡು ಬಿಡ್ತಾರೆ. ಒಂದೊಂದು ಮನ್ಯಾಗ 10 ರಗ್ ಅದಾವ ನೋಡ್ರಿ, ಒಳ್ಳೊಳ್ಳೆ ರಗ್ಗು, ದೋತ್ರ, ಸೀರಿ. ನಮ್ಮ 10 ಅದಾವ್ರಿ, ನಮಗೇನು ಬಟ್ಟೆ ಬೇಡ, ರೊಕ್ಕ ಕೊಡ್ರಿ ಅಂತಾರೆ. ನಿಮ್ಮ ಚಪಾತಿ ಬೇಡ, ನಿಮ್ಮ ರೊಟ್ಟಿ ಬೇಡ ಅಂತಾರೆ. ಆದ್ರೆ ಒಳಗಿನ ಹಳ್ಳಿಗಳವ್ರಿಗೆ ಬಹಳ ಕಷ್ಟ ಅದೇ, ಇನ್ನು ಅಲ್ಲೇನು ಮುಟ್ಟೇ ಇಲ್ಲ. ಅಂಥ ಹಳ್ಳಿಗಳನ್ನು ಹುಡುಕಿ ಒಂದು ಸಲ ನಾವು ನಮ್ಮ ಶಿವಪುರವರು ಎಲ್ಲ ನಮ್ಮ ಸಂಘದವ್ರು ಕೂಡಿ 1-2 ಹಳ್ಳಿಗಳಿಗೆ ಕೂಡ ಹೋಗ್ಬೇಕನ್ನ ಮಾಡಿದ್ದೇವೆ. ಇನ್ನೂ 2 ವಾರ ಶಿವಾನುಭವ ನಡೀತಿದೆ. ಮುಂದಿನ ವಾರ ಇದೇ ಸಂತ್ರಸ್ತ ಶಿವಾನುಭವ, ಅದರ ಮುಂದಿನ ವಾರ ಕೂಡ ಸಂತ್ರಸ್ತ ಶಿವಾನುಭವ, ಮುಂದಿನ ವಾರ ಬೆಂಗಳೂರವರು ತಂದು ಹಂಚ್ತಾರೆ, ಮತ್ತೆ ಅದರ ಮುಂದಿನ ವಾರ ಮಠದ್ದು ನಡೀತದೆ. ಹೀಗೆ ಮಾಡುವಂಥ ಕಾರ್ಯದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಹಾರೈಸಿ, ನಮ್ಮ ಸೇವಾಕರ್ತರಾದಂಥ ಶಾಣಬಸಪ್ಪ, ನಮ್ಮ ಶಿವಗಂಗಮ್ಮ, ನಮ್ಮ ಹೆರ್ಕಲ್ ಮಾಸ್ತರ ಮಗಳು, ಬಹಳ ಮಧ್ಯ ವಯಸ್ಸಿನಲ್ಲಿನೇ ಗಂಡ ಸತ್ತು ಹೋಗ್ಬಿಟ್ಟ. ಮಾಸ್ತರು ಬಹಳ ಕಣ್ಣೀರು ಹಾಕಿದ್ರು. ನಮ್ಮ ಶಿವಗಂಗವು ಬಹಳ ತ್ರಾಸಾಯ್ತು ರೀ, ನಮ್ಮ ಹೆಣ್ಮಕ್ಳದು ಬಹಳ ಕಷ್ಟ. ನೀಲಮ್ಮ ಅಂತ ಇಲ್ಲೇ ಕೊಪ್ಪಳ ತಳಕಲ್ಗದ ಆ ಹುಡುಗಿ, ಇಲ್ಲೆಲ್ಲ ಪತ್ರಿಗಿಡದಲ್ಲಿ ಅವರ ಅಪ್ಪ ಪತ್ರಿಗಿಡಕ್ಕೆ ನೀರು ದಿನ ಹಾಕ್ತಿದ್ರು. ಅವರು ಶಿವಾಯ ನಮ ಓಂ, ಶಿವಾಯ ನಮ ಓಂ ಅಂತ ಹಾಕೋರು. ಆ ಹುಡುಗಿ ಓಡಾಡ್ತಿದ್ವು. ಇವರೆಲ್ಲ ಹುಡುಗರು ಬರ್ತಿದ್ರು. ಇವರ ಮಾವ ಬಸವರಾಜ ಅಂಥೇಳಿ, ಅವನೇ ಬಹಳ ದೊಡ್ಡ ಇಂಜಿನಿಯರ್. ಸಣ್ಣ ಹುಡುಗವಾಗ ಅವ್ರ ಅಪ್ಪನ ಜೊತೆಗೆ ಓಡಾಡ್ಕೊಡವ. ಈಗ ಒಳ್ಳೆ ಇಂಜಿನಿಯರ್ ಈ ಊರಿನಲ್ಲಿ ಬಹಳ ಚಲೋ ಮನೆ ಯಾರಾದರೂ ಕಟ್ಟಿ ಮಾರ್ತಾರಂದ್ರೆ ನಮ್ಮ ಹೆರ್ಕಲ್ ಬಸವರಾಜ್ ಇಂಜಿನಿಯರ್. ಅವ್ರ ಹತ್ರ ಅವರ ಹಳೆಯ ತಯಾರಾದ. ಈಗ ನೋಡ್ರಿ, ಇವನು L&T, ಲಾರ್ಸನ್ ಆ್ಯಂಡ್ ಟಾರ್ಬೋ, ಬ್ರಿಟಿಷರ ಕಂಪನಿ, ಅದು ಬ್ರಿಟಿಷ್ ಕಾಲದ ಕಂಪನಿ. ಆ ಕಂಪನಿಯಲ್ಲಿ ಇವನು M.Tech ಆಗಿ ದಿಲ್ಲಿಯಲ್ಲಿ ಕೆಲಸ ಮಾಡ್ತಾ. ವಿದ್ಯೆ ಹೇಗೆ ಮನುಷ್ಯನನ್ನು ಎತ್ತರಕ್ಕೆ ಒಯ್ತದೆ ಅನ್ನೋದಕ್ಕೆ ಮಾಸ್ತರ್ ಇದ್ರೆ ಬಹಳ ಖುಷಿ ಪಡ್ತಿದ್ರು. ಮೊನ್ನೆ ಶಾಣಬಸಪ್ಪ ಶಿವಗಂಗವ್ವ ಬಂದು ಹಿಂಗೆ ನಮ್ಮ ಶಾಣಬಸು ಸೇವಾ ಮಾಡಿಸ್ತೀನಿ ಅಂತಂದ್ರೆ, ಮತ್ತಿವತ್ತು ಬೇರೆಯವ್ರದ್ದು ಶಿವಾನುಭವ ಅವ್ರದ್ದು ಕ್ಯಾನ್ಸಲ್ ಮಾಡಿ ಇವ್ರು ಶಿವಾನುಭವ ಇಟ್ಟು ಮತ್ತು ಅವತ್ತೇನೆ 5,000 ರೂಪಾಯಿ ಕೊಟ್ಟ ನಮ್ಮ ಶಾಣಬಸಪ್ಪ. ಹೀಗೆ ಅವರೆಲ್ಲ ಘರಾಣೆ ಜನ ಇವತ್ತು ಬಂದಾರೆ. ನಮ್ಮ ಅನಂತಪುರ ಭಟ್ರು, ಅವರು ಜನಗಳು ಕೂಡ, ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದಾರೆ. ಇದೇ ನಮಗೆ ಹಬ್ಬ. ನೀವೇ ನಮಗೆ ಬೀಜರಿದ್ದಂಗೆ ಬಂಧುಗಳೇ ಅಂದರೆ ಭಕ್ತರೇ, ಒಳ್ಳೆಯದಕ್ಕೆ ಸಹಾಯ ಮಾಡೋರೇ. ಇವತ್ತು ನೋಡಿ, ಬಣ್ಣದ ಭಾವಿ ಅಂಥೇಳಿ ಕುಕ್ನೂರವರು ನಮ್ಮ ಅಸಿಸ್ಟೆಂಟ್ ಚಾರಿಟಿ ಕಮಿಷನರ್ ಆಗಿದ್ದು, ಅವರು ತಮ್ಮವರು ಅವರು ನೆನೆಸ್ಕೊಂಡು ಇವತ್ತು ಕಾರ್ಯಕ್ರಮ ಗಂಡ ಹೆಂಡತಿ ಕೂಡ ಬಂದ. ಅಂದರೆ ಅವರ ಅಷ್ಟು ಪ್ರೀತಿ ಕಾರ್ಯಕ್ರಮ ಅಂದರೆ. ಬೆಟಗೇರಿಯವರವರು ಇವರ ಸ್ವತಃ
ಅಣ್ಣ ಅಸಿಸ್ಟೆಂಟ್ ಚಾರ್ಟಿ ಕಮಿಷನರ್ ಆಗಿದ್ದರು. ಮೂಲತಃ ಇವರು ಕುಕ್ನೂರವರು. ಹೀಗೆ ಈ ಮಠದ ಕಾರ್ಯಕ್ರಮದ ಬಗ್ಗೆ ಬಹಳ ಪ್ರೀತಿ, ಬಹಳ ಅಭಿಮಾನ. ಒಬ್ಬರು ಹಾಸನ ಕಡೆಯವರು ಬಂದಾರ. ಅವರು 3-4 ದಿನಗಳಿಂದ ಇಲ್ಲೇ ಮಠದಲ್ಲೇ ಅದಾರ. ಅವರು ಮಿಸ್ಸೆಸ್ ಅವ್ರು ತೀರ್ಕೊಂಡು ಹೋದ್ರಂತ. ಮನಸ್ಸಿಗೇನೋ ಬೇಜಾರಾಗಿ ಬನಶಂಕರಿಗೆ ಹೋಗಿ ಇಲ್ಲಿ ಬಂದು ಅವರು ಅದಾರೆ. ಹೀಗೆ ನಮ್ಮ ಮಠಗಳು ದುಃಖಿಗಳ ಮತ್ತು ಒಳ್ಳೆಯದರ ಕಲ್ಯಾಣಕರವಾದಂಥ ಕೆಲಸಗಳಿಗೆ ಅದು ತಾಣವಾಗಬೇಕು. ಆ ದಿಶೆಯಲ್ಲಿ ಇದು ಹೀಗಾಗ್ತಾ ಇರೋದಕ್ಕೆ ಎಲ್ಲ ನೀವು ಕಾರಣ ಅಂಥೇಳಿ ನೋಡಿ. ಆ ಧರ್ಮಗ್ರಂಥ ಓದೋದ್ರ ಹುಡುಗಿ 2 ನೆತ್ತಿ ಕಲಿತಾಳೆ, ಬರೀ 2 ನೆತ್ತಿ. ಪೂಜಾ ಅಂತ ಹೆಸರು, ಎಷ್ಟು ಚಂದ ಓದೋದು ನೋಡ್ರಿ. ಆಮೇಲೆ ನಮ್ಮ ಮಾರನ್ ಬಸರಿ ಅನ್ನೋ ಹುಡುಗ, ಅವನು B.Ed, ಅವನು ಕೂಡ ಬಹಳ ಚಲೋ. ನಮ್ಮ ಐಶ್ವರ್ಯ ಎಷ್ಟು ಚಂದ ವಚನಗಳನ್ನ ಹಾಡೋದು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಮ್ಮ ರಾಧಿಕಾ ಉದಯ್ ಕುಲಕರ್ಣಿಯವರ ಮಗಳು ಐಶ್ವರ್ಯ ಆಗಲೇ 9th ಅದಾಳೆ. ಇವರ ಅಣ್ಣ ಅವನು ಕೂಡ ಮೆಡಿಕಲ್ನಲ್ಲಿ ಅಭ್ಯಾಸ ಮಾಡ್ತಾನೆ, ಸುಳ್ಯದಲ್ಲಿ ಅವನು ಅಭ್ಯಾಸ ಮಾಡ್ತಿದ್ದಾನೆ. ಹೀಗೆ ನಮ್ಮ ಊರಿನಲ್ಲಿ ವಿದ್ಯಾವಂತರ ಒಂದು ತಂಡ, ವಿದ್ಯಾವಂತರ ಒಂದು ಪಡೆನ ತಯಾರಾಗ್ತಾ ಇರೋದು ನಮ್ಮ ಊರಿಗೆ ಒಳ್ಳೆಯ ಭವಿಷ್ಯದೆ. ಒಳ್ಳೊಳ್ಳೆ ಸೇವೆ ಮಾಡಲಿಕ್ಕೆ ನಮ್ಮ ಜನ ತಯಾರಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಅದಕ್ಕಾಗಿ ಅವರನ್ನು, ನಿಮ್ಮನ್ನು ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. जय गुरु बसवेश्वर।